ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ ಏನಿದೆ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಇಡೀ ಮುಸ್ಲಿಂ ಸಮಾಜ ವತಿಯಿಂದ ಮತ್ತು ಈ ಜಿಲ್ಲೆಯ ಮುಸ್ಲಿಂ ಸಮಾಜ ಹಾಗೂ ಜಿಲ್ಲೆಯ ಸೆಕ್ಯುಲರ್ ನಾಗರಿಕ ಸಮಾಜ ವತಿಯಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸಲಿಕ್ಕೆ ಹಾಗೂ ಅದರ ಜೊತೆಗೇನೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅದರ ಜೊತೆಗೇನೆ ಈ ರಾಜ್ಯದ ಘನವ್ಯಕ್ತರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಈ ರಾಜ್ಯದ ಎಲ್ಲ ಮುಸ್ಲಿಂ ಸಮಾಜ ಹಾಗೂ ಸೆಕ್ಯುಲರ್ ಸಮಾಜ ಯಾವ ಈ ರಾಜ್ಯದಲ್ಲಿ ಭಾರತೀಯ ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿದ್ದ ಸಮಾಜದ ವತಿಯಿಂದ ಇವತ್ತ ಕೋಟಿ ಕೋಟಿ ನಮಸ್ಕರಿಸುತ್ತಾ ಮತ್ತು ಹಾರ್ದಿಕ ಅಭಿನಂದನೆ ಸಲ್ಲಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಯಾಕೆ ಅಂತಂತಂದ್ರೆ ಕಳೆದ ವರ್ಷ ನನಗ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚುವರಿ ಅಪರ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಲ್ಲಿ ನೇಮಕ ಮಾಡಿದ್ದು. ಆ ನೇಮಕಾತಿಯನ್ನು ನಮ್ಮ ನಗರ ಶಾಸಕರಾದ ಬಶೀರು ಜಮಾ ಅಂದ್ರೆ ಬಸನಗೌಡ ರಾಮನಗೌಡ ಉರ್ಫ್ ರೆಹಮಾನ್ ಸಾಬ್ ಧರ್ಮಕಡ್ಲಿ ಉರ್ಫ್ ಪಾಟೀಲ್ ಇವರಿಗೆ ಅಸಹಿಷ್ಣುತೆಯಾಗಿ ಸಹನ ಶಕ್ತಿಯನ್ನು ಕಳೆದುಕೊಂಡು ಅವರು ನನ್ನ ವಿರುದ್ಧ ನಿರಂತರ ಷಡ್ಯಂತ್ರ ಮಾಡುತ್ತಾ ನನ್ನ ವಿರುದ್ಧ ನಿರಂತರ ಕೊಟ್ಟಿದ್ದ ಪ್ರಕರಣಗಳು ಪೊಲೀಸ್ ಇಲಾಖೆಗೆ ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ನಿರಂತರ ಪ್ರಕರಣಗಳನ್ನು ದಾಖಲಿಸಿ ನಾನಾ ಕಾರಣದ ನನಗೆ ತೊಂದರೆ ನೀಡಿ ಸಾಕಾಗಿ ಹೋಯ್ತು ಅವರಿಗೆ. ಆದರೂ ಅವರು ತಮ್ಮ ಹಳೆ ಚಾಳಿಯನ್ನು ಬಿಡಲಾರದೆ ನನ್ನ ಪದಚ್ಯುತಿ ಮಾಡಬೇಕು, ನನ್ನನ್ನು ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲ ಹುದ್ದೆಯಿಂದ ವಜಾಗೊಳಿಸ್ಬೇಕಂತೇಳಿ ಹರಸಾಹಸ ಮಾಡಲಾರದಷ್ಟು ಹರಸಾಹಸ ಪಟ್ಟು. ಆದ್ರೆ ನಾನು ಯತ್ನಾಳ್ ಬಸನಗೌಡ ಪಾಟೀಲ್ ಧರ್ಮಕಡ್ಲಿ ಅವರಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ಎದುರಾಳಿ ಇದ್ರೆ ಈ ತರ ಇರಬೇಕು. ನಾವು ಅವರ ಎದುರಾಳತ್ವವನ್ನು ಸ್ವೀಕರಿಸುತ್ತೇನೆ. ಯಾಕೆ ಅಂತಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ತಪ್ಪು ಹಾದಿ ಎಳೆದು ಮಿಸ್ಗೈಡ್ ಮಾಡಿ ಒಳ ಒಪ್ಪಂದ ಪ್ರಕಾರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೋತು ಇವತ್ತು ರಾಜಕಾರಣದಲ್ಲಿ ಇದ್ದಿದ್ದು ಕಂಡು ಹಿಡಿದು ಕೇಂದ್ರ ಬಿಜೆಪಿ ಸರ್ಕಾರ ಅವರನ್ನು ಪಾರ್ಟಿಯಿಂದ ವಜಾಗೊಳಿಸಿದ್ದಾರೆ. ಆ ವಜಾ ಆಗಿದ್ದು ಮಾನಸಿಕ ನೆಮ್ಮದಿ ಕಳ್ಕೊಂಡು ನನ್ನನ್ನು ವಜಾ ಮಾಡುಗೋಸ್ಕರ ಹರಸಾಹಸ ಬಾವಿಗಿಳಿದು ಲಾಸ್ಟ್ ಅಸೆಂಬ್ಲಿಯಲ್ಲಿ ತಾವು ನೋಡ್ಬೋದು, ನೇರ ಪ್ರಸಾರ ಆಗಿತ್ತು. ಇಲ್ಲೇ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಈ ಮಾಧ್ಯಮದ ಪ್ರಶ್ನೆಯನ್ನು ಕೇಳಿದ್ದೇನೆ. ಏನು ಎಲ್ಲಾ ಪ್ರಕರಣ ಆದ್ಮೇಲೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ. ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ್ಮೇಲೆ ಇಷ್ಟೆಲ್ಲಾ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದ್ರಿಯ ಅವಧಿ 20/9/2025 ಮುಕ್ತಾಯವಾಗುತ್ತಿತ್ತು. ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಗಳ ಪ್ರಕಾರ ಕರಿತೀವಿ. ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತೀವಿ. ಆದ್ರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಂ ಇದು ಈ ಸ್ಟೇಟ್ಮೆಂಟ್ ನಗರ ಶಾಸಕರು ನನ್ನ ವಿರುದ್ಧ ಪವಿತ್ರವಾದ ಸ್ಥಾನ ಅಂದ್ರ ಶಾಸನ ಸಭಾ ಅಂದ್ರ ವಿಧಾನಸಭಾ, ಅಲ್ಲೇ ಈ ನಗರದ ಜ್ವಾಲಂತ ಸಮಸ್ಯೆಗಳಿಗೆ ಅಭಿವೃದ್ಧಿ ಪರ, ಅದು ಬಿಡ್ರಿ ಮುಸಲ್ಮಾನ್ ಸಮಾಜಕ್ಕೆ ಬೇಡ, ಯಾರಿಗೆ ಇನ್ನಿತರ ದಲಿತರಿಗೆ ಬೇಡ, ಅವ್ರಿಗೆ ದಲಿತ ಸಮಾಜದವ್ರಿಗೂ ಬೇಡ, OBC ಮಂದಿಗೂ ಅಭಿವೃದ್ಧಿ ಬೇಡ. ಅಟ್ಲೀಸ್ಟ್ ನೀವು ಯಾವ ಸಮಾಜದಲ್ಲಿ ಹುಟ್ಟಿರಿ ಅವ್ರ ಬಡಾವಣೆಗಳಲ್ಲಿ ಅಭಿವೃದ್ಧಿಗೋಸ್ಕರ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿದ್ರ? ಅದು ಬಿಟ್ಟು ಯಕೋಚಿತ್ ಒಬ್ಬ ನಾನು ಅಮಾಯಕ ಬಡಪಾಯಿ, ನಾನು ಒಬ್ಬ ಸಾಮಾನ್ಯ ಅಡ್ವೊಕೇಟ್, ನನ್ನ ವೃತ್ತಿಯಲ್ಲಿ ನನ್ನ ಸೇವೆ, ನನ್ನ ವೃತ್ತಿಯಲ್ಲಿ ನನ್ನ ನಿಷ್ಠೆ, ವೃತ್ತಿಯಲ್ಲಿ ನನ್ನ ಅನುಭವ, ವೃತ್ತಿಯಲ್ಲಿ ನನ್ನ ಜ್ಞಾನ ಪರಿಗಣಿಸಿ ಸರ್ಕಾರ ನನ್ನನ್ನು ನೇಮಕ ಮಾಡಿತು. ಆ ನೇಮಕಾತಿಯಲ್ಲಿ ಯಾವುದೇ ಕಾನೂನಾತ್ಮಕ ಲೋಪದೋಷಗಳು ಇರಲಿಲ್ಲ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮಕಡ್ಲಿ
ಮಾಡ್ತಿರುವ ಪ್ರಶ್ನೆ ಅಸೆಂಬ್ಲಿಯಲ್ಲಿ ಅಪರಾಧಿಕ ಹಿನ್ನೆಲೆ ಇದ್ದವನ ವ್ಯಕ್ತಿಗೆ ಯಾವುದೇ ಸರ್ಕಾರಿ ಹುದ್ದೆಯನ್ನು ನೀಡಬಾರದು ಅಂತ ನಿಯಮಾವಳಿಯಲ್ಲಿ ಎಲ್ಲಿ ಆದ್ರೂ ನಿಯಮಗಳು ಇದ್ದಿದ್ದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ಮೋದಿ ಇವರು ಅನರ್ಹರು ಪ್ರಧಾನಮಂತ್ರಿ ಆಗಲು. ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಅನರ್ಹರು CM ಆಗ್ಲಿಕ್ಕೆ. ಮೂರನೇದು ಸ್ವತಃ ಯತ್ನಾಳ್ ಬಸನಗೌಡ ಪಾಟೀಲ್ ಇವ್ರ ಧರ್ಮಕಡ್ಲಿ ಇವರೇ ಅನರ್ಹರು. ಯಾಕಂದ್ರೆ ಇವ್ರ ಮೇಲೆ ಅವರೇ ಸ್ವತಃ ಅಸೆಂಬ್ಲಿಯಲ್ಲಿ ಮತ್ತು ಸಾರ್ವಜನಿಕ ವೇದಿಕೆಯಲ್ಲಿ 78 ಕೇಸ್ ನನ್ನ ಮೇಲೆ ದಾಖಲಾಗಿವೆ ಅನ್ನೋಂಥದ್ದು ಮಾಧ್ಯಮದ ಮುಂದೆ ಆನ್ ರೆಕಾರ್ಡ್ ಇದೆ. ಹಾಗಾಗಿ ಅದರ ಜೊತೆಗೆ ಅವರಿಗೆ ವಿಜಯ್ ಸಂಕೇಶ್ವರ್ ಅವ್ರ ಕೇಸ್ನಲ್ಲಿ ಚೆಕ್ ಬೌನ್ಸ್ ಕೇಸ್ನಾಗ ಕನ್ವಿಕ್ಷನ್ ಆಗಿದೆ. ಇಷ್ಟೆಲ್ಲ ಇದ್ಕೊಂಡು ಅವ್ರು ಹೆಂಗ್ ಸಂವಿಧಾನಾತ್ಮಕ ಕೋರ್ಟ್ನಲ್ಲಿ ಮುಂದುವರಿಸಿಕೊಂಡಿದ್ದಾರೆ ಅನ್ನೋದು ನನಗೆ ತಿಳಿಲಿಲ್ಲ. ಹಾಗಾಗಿ ಮತ್ತು ಅದರ ಜೊತೆಗೇನೆ ಸರ್ಕಾರ ಅದೇ ನನ್ನ ಸೇವೆಯನ್ನು ಅರ್ಥಿಸ್ಕೊಂಡು ಗುಣಮಟ್ಟ ನನ್ನ ಕಾರ್ಯವನ್ನು ಪರಿಗಣಿಸಿ ನನ್ನ ಆದೇಶವನ್ನು ಮುಂದುವರಿಸಿದ್ದನ್ನು ಅದನ್ನೇ ಯತ್ನಾಳ್ ಬಸನಗೌಡ ಪಾಟೀಲ್ ಉರ್ಫ್ ಧರ್ಮಕಡ್ಲಿ ಇವರಿಗೆ ಮತ್ತೆ ಅಸಹಿಷ್ಣುತೆ ಆಗಿ ಅವರು ಮತ್ತೆ ಇವಾಗ ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀನಿ ಪ್ರಕಟ. ಈ ದಾಖಲೆ ನೋಡಿ ತಾವು, ಈ ದಾಖಲೆ ನೋಡಿದ್ರೆ ಹೇಳ್ಬೋದು ಶಾಸಕರು ಎಷ್ಟು ಹತಾಶ ಆಗಿದ್ದಾರೆ ಅಂತ ಹೇಳಿ. ನಾನು ಈ ಎಲೆ ಕ್ವಶನ್ ಈಗ ನಡೀತಿರುವ ವಿಶೇಷ ಸದನದಲ್ಲಿ ಮಾನ್ಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮಕಡ್ಲಿ ಇವರು ಪ್ರಶ್ನೆ ಸಂಖ್ಯೆ 219 ಸದನಕ್ಕೆ ಕೇಳ್ತಾರ. ಕಾನೂನು ಸಚಿವರಿಗೆ ನ್ಯಾಯವಾದಿಗಳ ನೇಮಕ, ಕರ್ನಾಟಕ ಕಾನೂನು ಅಧಿಕಾರಿಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳನ್ನು ನಿಯಮಗಳನ್ನು 1977 ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವನು ನಾಮನಿರ್ದೇಶನಗೊಳಿಸಲು ಅವಕಾಶ ಇಲ್ಲದಿದ್ದರೂ ಕ್ರಿಮಿನಲ್ ಹಿನ್ನೆಲೆ ಇರೋರನ್ನು ವಿಜಯಪುರ ತಾಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲನ್ನಾಗಿ ನೇಮಕಗೊಳಿಸಿದ್ದಲ್ಲದೆ ಅವಧಿ ಮುಗಿದುಕೊಂಡ್ರೂ ಸಹ ಅದೇ ಹುದ್ದೆಯಲ್ಲಿ ಮುಂದುವರಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೋ. ಸರ್ಕಾರದ ಗಮನ ಅಂದ್ರೆ ಅನಕ್ಷರಸ್ಥ ಒಬ್ಬ ಶಾಸಕ ಸದನದಲ್ಲಿ ಹೋದ್ರೆ ಈ ತರ ಇರ್ರಿಲೆವೆಂಟ್ ಪ್ರಶ್ನಾವಳಿಗಳನ್ನು ಎತ್ತಬಹುದು ಅನ್ನೋಂಥದ್ದು ಇದೊಂದು ಉದಾಹರಣೆ. ಯಾಕೆ ಅಂತಂದ್ರೆ ನನಗೆ ನೇಮಕಾತಿ ಮಾಡ್ಬೇಕಂದ್ರೆ ಇನ್ ದ ನೇಮ್ ಆಫ್ ಗವರ್ನರ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಅಪಾಯಿಂಟೆಡ್ ಮೀ, ರಾಜ್ಯಪಾಲರ ಹೆಸರಿನಲ್ಲೇ ಅಧೀನ ಕಾರ್ಯದರ್ಶಿ ಅವರು ಹಸ್ತಾಕ್ಷರ ಮಾಡಿರುತ್ತಾರೆ. ಇದರ ಅರ್ಥ ಸರ್ಕಾರದ ಗಮನಕ್ಕೆ ಬರಲಾರದೆ ನನ್ನ ಅಪಾಯಿಂಟ್ಮೆಂಟ್ ಆಗಿದೆಯಾ? ಇದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಬಿಕಾಸ್ ಈಸ್ ಇಲ್ಲಿಟ್ರೇಟ್ MLA, ಅನಕ್ಷರಸ್ಥ MLA, ಬೀದಿ ನಾಯಿಯಲ್ಲಿ ಅಡ್ಡಾಡುವಂತ MLA ಮತ್ತು ಖಾದ್ರಿ ವಕೀಲನ್ನು ಅವಧಿ ಮುಗಿದ ನಂತರ ವಜಾಗೊಳಿಸಿ ಅಂತ ಹೇಳಿದ್ರು. ಸರ್ಕಾರ ಖಾದ್ರಿ ವಕೀಲನ ಅವಧಿಯನ್ನು ಮುಗಿದ ತಕ್ಷಣನೇ ಖಾದ್ರಿ ವಕೀಲನ ಸೇವಾ ಗುಣಮಟ್ಟವನ್ನು ಪರಿಗಣಿಸಿ ಮುಂದುವರಿಸಿದ್ದಾರೆ. ಮತ್ತು ಸರ್ಕಾರ ಇರೋದು ಅಲ್ಪಸಂಖ್ಯಾತರ ದೀನ ದಲಿತರ ಅಹಿಂದ ಪರ ಸರ್ಕಾರ ಇದೆ. ಕಮ್ಯುನಲ್ ಫಾಸಿಸ್ಟ್ ಸರ್ಕಾರ, ಮನುವಾದಿಗಳದ ಸರ್ಕಾರ ಇಲ್ಲ. ಅದರಲ್ಲಿ ಈಗ ನಗರ ಶಾಸಕ ಬಸನಗೌಡ ಪಾಟೀಲ್ ಉರ್ಫ್ ಧರ್ಮಕಡ್ಲಿ ಇವ್ರದ್ದು ಸ್ಟ್ಯಾಂಡ್ ಏನಿದೆ ಅಂದ್ರೆ ಧೋಬಿಗ ಕುತ್ತ ಘರ್ಕನ ಘಾಟ್ಕ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳುವಂತದಿಲ್ಲ, ಬಿಜೆಪಿ ಪಕ್ಷದಲ್ಲಿ ಮಾತನಾಡುವಂಗಿಲ್ಲ. ಯಾಕಂದ್ರೆ ಬಿಜೆಪಿಯಿಂದ ಉಚ್ಚಾಟಿತ ನಗರ ಶಾಸಕ, ಒಂದು ಉಚ್ಚಾಟಿತ ನಗರ ಶಾಸಕ ಒಬ್ಬ ಪ್ಯೂರ್ ಕ್ವಾಲಿಫೈಡ್ ಆದ ನ್ಯಾಯವಾದಿಗಳನ್ನು ಉಚ್ಚಾಟನೆ ಮಾಡುವ ಹರಸಾಹಸ ಪಟ್ಟು ಅಧಿವೇಶನದಲ್ಲಿ ನಿರಂತರ ನನ್ನ ಮೇಲೆ ಪ್ರಶ್ನಾವಳಿ ಮಾಡ್ತಾ ಇದ್ದಾರೆ. ಇದರ ಅರ್ಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಧರ್ಮಕಡ್ಲಿಗೆ ವೈಯಕ್ತಿಕ ನನ್ನ ಜೊತೆ ಯಾವ ಕಾರಣಕ್ಕಾಗಿ ದ್ವೇಷ ಇದೆ ಗೊತ್ತಿಲ್ಲ. ಮತ್ತು ಈ ನಗರದ ಪ್ರತಿಯೊಬ್ಬ ಅಮಾಯಕ ಮತದಾರರಿಗೆ ಅವರು ವಂಚನೆ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಧರ್ಮದ ಎಲ್ಲ ವರ್ಗದ ಮತದಾರರಿಗೆ ಅವರು ವಂಚನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನನ್ನ ವಿರುದ್ಧ ಹೋರಾಟ ಮಾಡುವ ಬದಲೇ ಅವರು ನಗರದ ಸೌಂದರ್ಯೀಕರಣ, ನಗರದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿದ್ದಿದೆ ಅಂದ್ರೆ ನೂರಾರು ಕೋಟಿಗಳು ನಮ್ಮ ನಗರಕ್ಕೆ ಬರ್ತಿತ್ತು, ಅಭಿವೃದ್ಧಿ ಸೌಂದರ್ಯೀಕರಣ ಆಗ್ತಿತ್ತು. ಹಾಗಾಗಿ ನಾನು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮಾಧ್ಯಮದ ಮುಖಾಂತರ ಒಂದೇ ಮಾತು ಹೇಳ್ತೀನಿ. ಗೌಡ್ರ, ನಿಮ್ಮ ಹೈಟ್ 7 ಫುಟ್ ಇದೆ, ಆದ್ರೆ ನಿಮ್ಮ ಬುದ್ಧಿ 7 ಸೆಂಟಿಮೀಟರ್ನು ಇಲ್ಲ. ನನ್ನ ಹೈಟ್ 4 ಫುಟ್ ಇದೆ, ಆದ್ರೆ ನಿಮ್ಗಿಂತ ಎತ್ತರ ನಂದ ಬುದ್ಧಿ ಇದೆ. ಹಾಗಾಗಿ ನೀವು ಇನ್ನ 7 ಜನ್ಮ ತಗೊಂಡು ನನ್ನ ಬೆನ್ನ ಹತ್ರು.
ನನಗೇನು ಫರಕ್ ಬೀಳಲ್ಲ. ಮತ್ತು ನನ್ನ ಸಮಾಜ, ನನ್ನ ಅಲ್ಪಸಂಖ್ಯಾತ ಸಮಾಜ, ದಲಿತ ಸಮಾಜ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸಮಾಜ ಸಲುವಾಗಿ ನನ್ನ ಹೋರಾಟ ನಿಮ್ಮ ವಿರುದ್ಧ ನಿರಂತರ ಇರುವುದೇ. ಯಾವುದೇ ಕಾರಣಕ್ಕೆ ನಾನು ಪದದಲ್ಲಿ ಕುರ್ಚಿ ಮೇಲೆ ಇದ್ರೂ ಹೋರಾಟ ಮಾಡೇ ಮಾಡುತ್ತೇನೆ, ಕುರ್ಚಿ ಬಿಟ್ಟು ಹೋರಾಟ ಮಾಡೇ ಮಾಡುತ್ತೇನೆ. ನಿಮ್ಗೆ ನಾವು ಬಿಡಲ್ಲ. ಮತ್ತು ನಾವು ಯಾವುದೇ ಧರ್ಮ ವಿರೋಧಿಗಳು ಇಲ್ಲ. ಈ ಮಾಧ್ಯಮದ ಮುಖಾಂತರ ಕೆಲವೊಂದು ಪುಡಾರಿ ಬಸನಗೌಡರ ಚೇಲ್ಯಾಗಳು ಈ ನಗರದಲ್ಲಿ ಆ ವಾಟ್ಸಪ್ ಯೂನಿವರ್ಸಿಟಿನ್ಯಾಗ ಅಡ್ಡ ತಿಡ್ಡ ಮೆಸೇಜ್ನ್ಯಾಗ ನನಗೆ ನಿಮ್ಮ ಮಾಧ್ಯಮದ ಇದು ಡಿಸ್ಪ್ಲೇ ಆದ ತಕ್ಷಣ ಭಾರಿ ಒಳ್ಳೆ ಕಾಮೆಂಟ್ಸ್ ಮಾಡ್ತಾರೆ. ಐ ಆಮ್ ಮೋಸ್ಟ್ ವೆಲ್ಕಮ್ ಟು ಆಲ್ ವಾಟ್ಸಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಯಾಕಂದ್ರೆ ನಿಮ್ಮ ಅಪ್ಪಗೆ ನಾನು ರೋಡಿಗೆ ತಂದಿರ್ತೀನಿ. ಮತ್ತು ಸಹಜದ ಮಕ್ಕಳ ನಾಯಿಗೆ ಹಗ್ಗ ಹಾಕಿ ಜಗ್ಗಿದ ನಂತರ ಅವು ಮಲಿ ಹಾಲು ಕೂಡ ಕೂಸ ಏನು ನಾಯಿ ಮರಿ ಇರ್ತಾವ, ಅವು ಬೊಗಳುವೆ. ಮತ್ತು ನನಗೆ ನೀವು ಬೊಗಳೋದ್ರಿಂದ ನಮ್ಮ ಸಮಾಜದ ಪ್ರತಿಯೊಬ್ಬ ತಾಯಂದರು, ಹಿರಿಯರು, ದಲಿತ ಸಮಾಜದ ಮುಖಂಡರು, ದಲಿತ ಅಲ್ಪಸಂಖ್ಯಾತ ದಲಿತ ಸಮಾಜದ ಪ್ರತಿಯೊಬ್ಬ ಮಹಿಳೆಯರು, ಪುರುಷರು ಮತ್ತು ಯುವಕರು ನನಗೆ ನೇರ ಕರೆ ಮಾಡಿ ಹುರುಪ್ ತುಂಬಿಸ್ತಾ ಇದ್ದಾರೆ. ವಕೀಲರ ಇಡೀ ಸಮಾಜ ನಿಮ್ಮ ಜೊತೆಗೆ ಅದ, ಧರ್ಮ ಕಡ್ಲಿಯನ್ನು ಸಂಹಾರ ಮಾಡಲಿಕ್ಕೆ ನೀವು ಸಿದ್ಧ ಇದ್ದೀರಿ, ನೀವು ನಿರಂತರ ಹೋರಾಟ ಮಾಡಿ, ನಾವು ಯಾವುದೇ ಭಯವಿಲ್ಲದೆ ನಿಮ್ಮ ಜೊತೆಗೆ ನಿಮ್ಮ ಸಹಕಾರ ಮಾಡ್ಲಿಕ್ಕೆ ಸಿದ್ಧದೀವಿ ಅಂತೇಳಿ. ಹಾಗಾಗಿ ನಾನು ಸರ್ಕಾರಿ ನೌಕರಸ್ಥ ಅದೀನಿ, ಐ ಆಮ್ ನೋ ಕನ್ಸರ್ನ್. ನಾನು ಜಿಲ್ಲಾ ಸರ್ಕಾರಿ ವಕೀಲ ಅದೀನಿ, ನೋ ಕನ್ಸರ್ನ್. ಸಮಾಜ, ಧರ್ಮ, ನಮ್ಮ ಜಾತಿ, ನಮ್ಮ ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರು, ದಲಿತರು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಈ ಸಮಾಜಕ್ಕೆ ನೀವು ಏನಾದರೂ ಅವೇಳನಕಾರಿಯನ್ನಾಗಿ ಮಾತನಾಡಿದ್ರೆ ಅದೇ ರೀತಿಯಲ್ಲಿ ಅದೇ ಭಾಷೆಯಲ್ಲಿ ನಿಮ್ಮನ್ನು ಉತ್ತರಿಸುತ್ತೇವೆ. ಹಾಗಾಗಿ ನಾನು ನೇರ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸದನದಲ್ಲಿ ಇಲ್ಲ, ನೀವು ದೇವರದು ಗಗನದಲ್ಲಿ ನನ್ನ ವಿರುದ್ಧ ಹೋರಾಟ ಮಾಡಿದ್ರು ನಾನು ನಿಮ್ಮ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ದೀನಿ. ನಿಮ್ಮ ಚಾಲೆಂಜ್ ಯಾವತ್ತೂ ಸ್ವೀಕಾರ ಮಾಡಿ ನಾನು ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾ, ಸಾಕಷ್ಟು ಪ್ರಕರಣಗಳ ಬಗ್ಗೆ ಮಾತಾಡಬಹುದು. ಹೌದು ಹೌದು ಅವರು ನಿಮ್ಮ ಬಗ್ಗೆ ಅಲ್ಲೇನೋ ಮಾತಾಡ. ಹೌದು ಆನಂತರ ಸರ್ಕಾರ ನಿಮಗೆ ವಾಪಸ್ ಈಗ ಮಾಡಿದ್ದಾರೆ. ಹೌದು ಹೌದು. ಏನು ಉತ್ತರಕ್ಕೆ ಇದು ಯತ್ನಾಳಿಗೆ ಕಪಾಳ ಮೋಕ್ಷ ಉತ್ತರ ಅಲ್ಲ, ಇದು ಕಪಾಳ ಮೋಕ್ಷ ಅಂತಾರೆ. ಇದಕ್ಕೆ ಫಟ್ ಅಂತ ಸೌಂಡ್ ಬಂದದ. ಅದೇ ಧ್ವನಿಗ ಎದರಲ್ಲಿ ಅಸೆಂಬ್ಲಿ ಒಳಗೆ ಈಗ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮನವರಿಸಲು ಸರ್ಕಾರದ ಗಮನ ಸೆಳೆದು ನನ್ನನ್ನು ವಜಾಗೊಳಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತೇ ನನಗೆ ರಾಜ್ಯ ಸರ್ಕಾರ, ತಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ರಾಜ್ಯ ಸರ್ಕಾರ ಇವತ್ತೇ ಈ ಕ್ಷಣದಲ್ಲೇ ನನ್ನ ರಾಜೀನಾಮೆಯನ್ನು ಕೇಳಿದರೆ ತತ್ಕ್ಷಣ ನಾನು ರಾಜೀನಾಮೆ ನೀಡಲು ಸಿದ್ಧರಾಗಿದ್ದೇನೆ. ಒಂದು ಸರ್ಕಾರಗಳ ಸರ್ಕಾರ ಯತ್ನಾಳ್ ಅಂತ ನಾಲಾಯಕರ ಸಲುವಾಗಿನೇ ಬಿಲ್ ತಂದಿದ್ದಾರೆ. ಕಾನೂನನ್ನ ಖಡ್ಗ ಶಾರ್ಪ್ ಮಾಡಿದ್ದಾರೆ. ಆದ್ರೆ ಈ BJP ಕೇಂದ್ರ ಆಡಳಿತ ಸರ್ಕಾರ, BJP ಗೌರ್ಮೆಂಟ್ ಹಾಗೂ ಕಮ್ಯುನಲ್ ಫಾಸಿಸ್ಟ್ ಮೈಂಡ್ಸೆಟ್ ರಾಜ್ಯಪಾಲರನ್ನು ಕೂಡಿಸಿ ಸರ್ಕಾರದ ಬಿಲ್ಲನ್ನು ಅನುಮೋದನೆಗೆ ಬಾಕಿ ಇಟ್ಟುಕೊಂಡಿದ್ದಾರೆ. ಅನುಮೋದನೆ ಆಯಿತು ಅಂತಂದ್ರೆ ಇಟ್ ವಿಲ್ ಬಿಕಮ್ ಆಕ್ಟ್ ಅಂಡ್ ವಿಲ್ ಎಕ್ಸರ್ಸೈಸ್ ದಟ್ ಆಕ್ಟ್ ಪರ್ಫೆಕ್ಟ್ಲಿ ಅಗೇನ್ಸ್ಟ್ ದ ಯತ್ನಾಳ್. ಸರ್, ಇಲ್ಲಿ ಬಿಜಾಪುರದಲ್ಲಿ ಒಂದು ಸಮಾವೇಶ ಆಯ್ತು ಸರ್ಕಾರ, ಅದು ರಾಣಿಚೆನ್ನಮ್ಮ ಬಸ್ ಸ್ಟ್ಯಾಂಡ್ ನಾಮಕರಣ ಹೌದು ನೋಡಿರ್ಬೇಕು. ಅದು ಅಲ್ಲಿ CM ಅವ್ರು ಸ್ವತಃ ಹೇಳ್ತಾರೆ ಯತ್ನಾಳ ಫಾಲೋವರ್ಸ್ ನಮ್ಮ ಫಾಲೋವರ್ಸ್ ಹೇಳ್ತೀವಿ. ಕರೆಕ್ಟ್. ಯತ್ನಾಳ್ ಪರವಾಗಿ ಹೆಂಗಿತ್ತು ಸರ್ಕಾರ? ಇಲ್ಲ, ಕಾನೂನು ರಚನೆ ಆಗಿರೋದು ಯತ್ನಾಳ್ ವಿರುದ್ಧ ಅಲ್ಲ. ಕಾನೂನು ರಚನೆ ಮಾಡಿರೋ ಬಿಲ್ ಪಾಸ್ ಮಾಡಿದ್ದು ಅಸೆಂಬ್ಲಿ ಒಳಗ ಸರ್ಕಾರ ಕೋಮವಾದಿ ಫಾಸಿಸ್ಟ್ ಮೈಂಡ್ ಇದ್ದು ಕಮ್ಯುನಲ್ ವೈಲೆನ್ಸ್ ಮಾಡಿಸುವಂತ ಭಾಷಣ ಮಾಡೋದ್ರಿಂದ, ಹೇಟ್ ಸ್ಪೀಚ್ ಮಾಡೋದ್ರಿಂದ ಅನ್ಯ ಧರ್ಮೀಯರಿಗೆ ಇನ್ನೊಬ್ಬ ಧರ್ಮೀಯರು ಅವೇಳನಕಾರಿಯನ್ನಾಗಿ ಮಾತನಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಕಾನೂನು ರಚನೆ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ಅಂತಿಲ್ಲದು. ಯತ್ನಾಳ್ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಜಾತಿವಾದ ಮಾಡಲಿಕ್ಕೆ,
ಮುಸಲ್ಮಾನ್ ಸಮಾಜನ ಅವಹೇಳನಕಾರಿಯನ್ನಾಗಿ ಮಾತನಾಡ್ಲಿಕ್ಕೆ ಮೊನ್ನೆ ನೀವು ನೋಡಿರ್ಬೇಕು ಕನೇರಿ ಶ್ರೀಗಳು ಬಂದಾಗ ಕನೇರಿ ಶ್ರೀಗಳ ಆಯೋಜಿಸಿದ ಕಾರ್ಯಕ್ರಮದ ಹಿಂದೂ ಸಂಘಟನೆಗಳಿಗೆ ಕೆಲವು ನನ್ನ ಅನ್ಸಿ ಮಟ್ಟಿಗೆ ಮಾಜಿ ಸಚಿವರು ಆರ್ಗನೈಸ್ ಮಾಡಿದ್ ಕಾಣ್ತದೆ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಸಾಹೇಬ್ರು ಅವರಿಗೆ ಯಾವ ರೀತಿಯಲ್ಲಿ ಅವಹೇಳನಕಾರಿ ಮಾತನಾಡಿದ ನೋಡಿ ನಮ್ಗೆ ಬೇಜಾರಾಯ್ತು. ಒಬ್ಬ ರಾಜ್ಯದ ಕ್ಯಾಬಿನೆಟ್ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವ್ರದೇ ಆದ ಒಂದು ಶಕ್ತಿ ಇದೆ ಈ ನಗರಕ್ಕೆ, ಅವ್ರದೇ ಆದ ಕೊಡುಗೆ ಇದೆ, ಒಪ್ತಿರ್ಲಿಲ್ಲ ಇದನ್ನ. ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿದ ಒಂದು ಸಮಾಜ ಇದೆ, ಬಲಿಷ್ಠ ಸಮಾಜ ಇದೆ. ಅಂತ ಒಬ್ಬ ಲೀಡರ್ಗೆ ಏಕ್ದಮ್ ಕ್ಯೂಳು ನನಗೆ ಆ ಅಕ್ಷರನು ಹೇಳಲಿಕ್ಕೆ ನನಗೆ ಭಾಳ ಬೇಜಾರಾಗ್ಲಕತ್ತೆ. ಯಾಕಂದ್ರೆ ಐ ಮೋಸ್ಟ್ ರೆಸ್ಪೆಕ್ಟ್ ಟು ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ. ಅವ್ರಿಗೆ ನಾನು ಭಾಳ ಗೌರವದಿಂದ ಅವ್ರಿಗೆ ಸೈಡ್ ಲೈನ್ ಮಾಡಿ MLA ಆಗು ನಿರೀಕ್ಷಣೆ ಇದ್ದವ್ರು ಕೆಲವು ಪುಡಿ ಕಾಸಿನ ಏನೇನೋ ಅಶ್ಲೀಲ್ ಮಾತಾಡ್ತಾರಲ್ಲ ಯತ್ನಾಳ್ ಬಸನಗೌಡನ್ ನಾಲ್ಗೆ ಅಂತಂದ್ರೆ ಶಾಪಿಟಿ ಗಟರ್ ಇದ್ದಂಗ. ಆ ನಾಲ್ಗಿಂದ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿಗೆ ಅಡ್ಡ ತಿಡ್ಡ ಮಾತಾಡೋದು ಅದು ನನ್ ಭಾಳ ಬೇಜಾರು ನೋವಾದ, ನನ್ಗೆ ಭಾಳ ನೋವಾಗಿದೆ. ಬಟ್ ನಾವೇನು ಹೇಳಕ್ ಆಗುದಿಲ್ಲ, ಯಾಕೆ ಅಂತಂದ್ರ ನಾವೇನಾರು ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ಬಿಡ್ತದೆ. ಹಾಗಾಗಿ ನಾ ಕೈ ಮುಗಿದು ಹೇಳ್ತೀನಿ, ಆ ವಿಷಯ ಕುರಿತು ನಾನು ಹೋಗುದಿಲ್ಲ. ಮತ್ತು ಯತ್ನಾಳಕ್ಕೆ CM ಅವರು ಇದು ಮಾಡಿಲ್ಲ, ಸಿಟಿ MLAಗೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಗೌರವ ಕೊಡ್ಬೇಕಾಗಿದ್ದು ಪ್ರೋಟೋಕಾಲ್, ಶಿಷ್ಟಾಚಾರ ಅಂತಾರ. ಅದಕ್ಕೆ ಪ್ರೋಟೋಕಾಲ್ ಇರ್ತದ. ಯಾವುದೇ ಗೌರ್ಮೆಂಟ್ ಫಂಕ್ಷನ್ನಾಗ ಸಿಟಿ MLA ವಿಲ್ ಹೆಡ್ ಆಫ್ ದಟ್ ಪ್ರೋಗ್ರಾಮ್, ಈ ವಿಲ್ ಬಿ ದ ಪ್ರೊಸೈಡ್ ಓವರ್ ದ ಪ್ರೋಗ್ರಾಮ್. ಅದು ದಟ್ ಈಸ್ ರೂಲ್, ಪ್ರೋಟೋಕಾಲ್ ಅದು. ಯತ್ನಾಳ್ ಇವತ್ತು MLA ಶೀಟದಿಂದ ಇಳಿಲಿ, ಮೆಟ್ಲೆ ಹೊಡೆದು ಪೊಲೀಸರು ಗೇಟ್ ಹೊರಗೆ ನಿಂದ್ರಿಸ್ತಾರ. ನೀವು ಒಳಗೆ ಸ್ಟೇಜ್ ಆದಂತೂ ದೂರ ಆಯ್ತು, CM ಸಿದ್ದರಾಮಯ್ಯ ಮಾತಾಡೋದು ಬಹಳ ಅತಿ ದೂರ ಆಯ್ತು. ಗೇಟ್ ಹೊರಗಡೆ ಕಂಡ್ರೆ ಮೆಟ್ಲೆ ಹೊಡಿತಾರ ಅವಾಗ. ನೆಕ್ಸ್ಟ್ ಮಾತಾಡಿದ ಪದಗಳು ರಾಜಕೀಯ ನಾನು ಡಿಸ್ಕಸ್ ಮಾಡಿದ್ರೆ ಹೇಗೆ ನಾನು ಗೌರ್ಮೆಂಟ್ ಮುಖ್ಯಮಂತ್ರಿಗೆ ಪ್ರಶ್ನೆ ಇಲ್ಲ. ಖಾದ್ರಿ ವಕೀಲ್ಗೆ ಹೆಸರಾಕಿಲ್ಲ ಯತ್ನಾಳಗ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೈಗರ್, ಈ ರಾಜ್ಯದ ಟೈಗರ್. ಪ್ರವಾದಿಗೆ ಹೇಳಿದ್ದಕ್ಕೆ ಬಾಯಾಗ ಬೂಟ್ ಇಟ್ಟು ಒದಿತೀವಿ ಅಂತ ಹೇಳಿ ಕರ್ಕೊಂಡ ಅವ್ರು ಓಪನ್ ಆಗಿ ಹೇಳ್ತಾರೆ. ಯಾವ ಪರವಾಗಿ ಇಲ್ಲ ನೋಡ್ರಿ, ಒಂದ್ ಮಾತು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಯತ್ನಾಳ್ ಬಸನಗೌಡ ಮಾತನಾಡಿದ್ದನ್ನು ಇಡೀ ಮುಸ್ಲಿಂ ಸಮಾಜದನ್ನು ಪ್ರೊಟೆಸ್ಟ್ ಮಾಡಿದದ. ಇಡೀ ಮುಸ್ಲಿಂ ಸಮಾಜ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಟ್ಟುನಿಟ್ಟುವಾಗಿ ಆಗ್ರಹ ಮಾಡಿದದ. ಜೊತೆಗೇನೆ ನಾನೇ ಅಂಬೇಡ್ಕರ್ ವೃತ್ತದಲ್ಲಿ ಹೇಳಿನಿ, ಬಾಯಾಗ ಬೂಟಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಗಾಂಧಿ ಚೌಕ್ನಾಗ ಒದಿತೀನಿ ಅಂತ ಹೇಳಿ. ಯಾಕೆ ಅಂತಂದ್ರ ಯಾವಾಗ ಪ್ರಾಫೆಟ್ ಮೊಹಮ್ಮದದ ವಿಷಯ ಬರ್ತದ, ಯಾವುದೇ ಮುಸಲ್ಮಾನ್ ಇರ್ಲಿ ಎಂತವನೇ ಇರ್ಲಿ, ಯಾವುದೇ ಮುಸಲ್ಮಾನ್ ಎಂತವನೇ ಇರ್ಲಿ, ಸಹನೆ ಮಾಡು ಪ್ರಶ್ನೆನೇ ಬರುವುದಿಲ್ಲ. ಯಾವುದೇ ಕಾನೂನಿನ ಅಡಿ ಒಳಗ ಅವನಿಗೆ ಕಾನೂನಾತ್ಮಕನೂ ಶಿಕ್ಷೆಗೆ ಒಳಪಡಿಸ್ತೀವಿ ಮತ್ತು ನಮ್ಮ ಕಾಯ್ದೆ ಪ್ರಕಾರನೂ ಅವನ್ನ ಬಂದೋಬಸ್ತ್ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಸ್, ನಾವು ಒಂದೇ ಮಾಧ್ಯಮದಿಂದ ಅವ್ರಿಗೆ ಶುಭ ಹಾರೈಸುತ್ತೇವೆ. JCB ಪಾರ್ಟಿದಿಂದ ಒಂದು ವೇಳೆ ಅವರು ನಿಜವಾದ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ನಿಜವಾದ ಭಕ್ತರಿದ್ರೆ ಅವ್ರು JCB ಪಾರ್ಟಿದಿಂದ ಆಗ್ಬೇಕು. ಯಾಕಂದ್ರೆ ಅವರು ಈಗ ಹೇಳಬೇಕು, ಈಗ ಲೋಕಲ್ ಬಿಜಾಪುರ ಲ್ಯಾಂಗ್ವೇಜ್ನಾಗ ಮೆಣಸಿನ್ಕಾಯಿ ಮಾತು ಹೇಳ್ಬೇಕಂತ ಅಬ್ಬರ ಆಗ್ತಿತ್ತು, ನಾನು ಸ್ಟಾಪ್ ಮಾಡಿದ್ದೀನಿ. ಅದೇ ಯತ್ನಾಳ್ ಬಸನಗೌಡರು ಪೂರ್ತಿ ಗಂಡಸನು ಇಲ್ಲ, ಪೂರ್ತಿ ಹೆಂಗಸನು ಇಲ್ಲ. ಒಂದೇ ಲೈನ್ನಾಗ ಹೇಳ್ಬೇಕಂದ್ರೆ ಪಕ್ಕಾ BJPನೂ ಅಲ್ಲ, ಪಕ್ಕಾ ಕಾಂಗ್ರೆಸ್ನೂ ಅಲ್ಲ. ಹಗಲತ್ತ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತಾರ, ರಾತ್ರಿ ಅಶೋಕ್ ಸಾಹೇಬ್ರ ಜೊತೆಗಿರ್ತಾರ. ಇದ್ರ ಮ್ಯಾಗ ನೀವು ತಿಳ್ಕೊರಿ ಏನದ ಕನೆಕ್ಷನ್ ಅನ್ನೋದು. ಬೆಳಗ್ಗೆ ಬ್ಯಾಟ್ರಿ, ರಾತ್ರಿಗೆ ಲಾಟ್ರಿ. ಯತ್ನಾಳ್ ಎಸ್. ಈಗ ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.